ನಮಸ್ಕಾರ ಅಣ್ಣ ತಮ್ಮ ಅಕ್ಕ ತಂಗಿ ಆಂಟಿ ಅಂಕಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ನಾನು ನಿಮ್ಮ ಮಲೆನಾಡ ಹುಡುಗ. ಸ್ವಾಗತ. ತಿಂಡಿ ಟೈಮ್ ಆಗಿದೆ, 10 ಗಂಟೆ ಆಗಿದ್ದು. ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಇವಾಗ ತಟ್ಟೆಲ್ಲ ತೊಳೆದ್ಬಿಟ್ಟು ಹೋಗ್ತೇನೆ. ನೋಡಿ, ಇದು ನಮ್ಮ ಹಳೆ ಕ್ಯಾಂಟೀನು. ಫಸ್ಟಿಗೆ ಇಲ್ಲೇ ತಿಂಡಿ ತಿಂತಾಯಿದ್ವಿ. ಮಳೆ ಬಂದ ಕಾರಣ ಎಲ್ಲ ಹಾಳಾದ್ಮೇಲೆ ನಾನು ತಿಂಡಿನ ಬೇರೆ ಕಡೆ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲಿ ಕೂತ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದೆ ನಾವು ಕೂತ್ಕೊಂಡಿರೋ ಪ್ಲೇಸು. ಇವಾಗ ತಿಂಡಿ ತಿಂತಿರೋ ಪ್ಲೇಸ್ ಎಲ್ಲ ಇಲ್ಲೇ. ನಾವು ತಿಂಡಿ ಎಲ್ಲ ಮುಗೀತು ನಂದು. ನಾನು ಇವಾಗ ಮತ್ತೆ ನನ್ನ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ವಿಷಯ ಅಂದರೆ, ನಾನು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ. ಅವರ ದಾನ ಧರ್ಮಕ್ಕೆ ತುಂಬ, ಅವರು ಒಳ್ಳೆ ಗುಣಕ್ಕೆ ತುಂಬ ಅಭಿಮಾನಿ. ನಮ್ಮ ಬಾಸ್ ಒಳ ಹೋಗಿದ್ದಾರೆ ಅಂತ ಸ್ವಲ್ಪ ಜನ ಹೇಟರ್ಸ್ಗಳು ಏನೇನೋ ಮಾತಾಡ್ತಾ ಇದ್ದಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ, ಯಾವುದಕ್ಕೂ ಏನೂ ಕೊಡಲ್ಲ. ನಮ್ಮ ಬಾಸ್ ಹೊರಗೆ ಬಂದರೆ ಅಷ್ಟೇ ಸಾಕಾಗಿದೆ ನಮಗೆ. ತುಂಬ ಬೇಜಾರಾಗುತ್ತೆ ಬಾಸ್ನ ಆ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ. ಇನ್ನೊಂದು ಮಾತು, ಬಾಸ್, ನಮ್ಮ ಉಸಿರಿರೋವರೆಗೂ ನಿಮ್ಮ ಜೊತೆ ಇದ್ದೇ ಇರ್ತೀವಿ. ನಿಮ್ಮ ಸೆಲೆಬ್ರಿಟಿಗಳು ಯಾವತ್ತೂ ಯಾವುದೇ ಏನೇ ಆಗಲಿ, ಏನೇ ಮಾತಾಡಲಿ, ನಾವಂತೂ ನಿಮಗೆ ಇದ್ದೇ ಇರ್ತೀವಿ ಬಾಸ್. ಈ ಮಾತಂತೂ ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಹಾಕ್ಕೊಂಡಿದ್ದಾನೆ ಅಂತ ನೋಡ್ತಾ ಇದ್ದೀರಾ ಗೈಸ್. ಏನು ಮಾಡ್ತೀರಾ? ವೆಲ್ಡ್ ಹೊಡಿತಾ ಇದ್ವಿ. ಮುಖ ಎಲ್ಲ ಸ್ವಲ್ಪ ಅದರ ಹೊಗೆಗೆ ಮುಖ ಎಲ್ಲ ಹಾಳಾಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ ಅಂತೇಳಿ